ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಅವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ಅದು ನಿನ್ನೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಾಕಷ್ಟು ಜನ ಕೇಳ್ತಾ ಇದ್ರಿ ಸರ್, 11, 12, 13 ಮೂರು ಕಂತುಗಳ ಬಗ್ಗೆನೂ ಕೂಡ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವೀಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಅದಕ್ಕಿಂತ ಮೊದಲು ಮಹಿಳೆಯರು ಈಗ ಆಲ್ರೆಡಿ CM ಸಿದ್ದರಾಮಯ್ಯನವರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ಅಜ್ಜಿ ಊರಿಗೆಲ್ಲ ಹೋಳಿಗೆ ಊಟವನ್ನು ಹಾಕ್ತಾರೆ. ಅದಕ್ಕೆ CM ಸಿದ್ದರಾಮಯ್ಯನವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನು ಕೂಡ ಆಹ್ವಾನ ಮಾಡ್ತಾರೆ. ಅಲ್ಲಿ ಕೂಡ ತುಂಬ ಮಾತುಕತೆ ಆಗುತ್ತೆ. CM ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಕ್ಲಾರಿಟಿಯನ್ನು ಕೊಡ್ತಾರೆ. ನಾವು ಇನ್ನೂ ಕೂಡ ಮುಂದುವರಿಸ್ತೀವಿ, ಏನೂ ತೊಂದರೆ ಆಗಲ್ಲ, ನಾವು ಇರೋವರೆಗೂ ಬರುತ್ತೆ ಅಂತ. ಬಟ್ ಆದರೆ ಮಹಿಳೆಯರು ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವ್ರನ್ನ ತುಂಬ ಖುಷಿಯಿಂದ ಅವ್ರ ಬಗ್ಗೆ ಹಾಡು ಬರೆಯೋದಾಗಲಿ ಹಾಡು ಹೇಳೋದಾಗಲಿ, ಮೊನ್ನೆ ಒಂದು 4-5 ಜನ ಮಹಿಳೆಯರು CM ಸಿದ್ದರಾಮಯ್ಯನವರ ಬಗ್ಗೆನೇ ಒಂದು ಹಾಡು ಕಟ್ಟಿ ಅವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಅವ್ರ ಗೃಹಲಕ್ಷ್ಮಿ ಯೋಜನೆ ಅಂತೂ ಈಗ ಬೇರೆ ಯೋಜನೆಗಳಿಗಿಂತ ಗೃಹಲಕ್ಷ್ಮಿ ಯೋಜನೆ ಅಂತೂ ಭಾರಿ ಜನಪ್ರಿಯ ಯೋಜನೆ ಅಂತ ಹೇಳ್ಬೋದು. ಮಹಿಳೆಯರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಬಟ್ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರು ಇದೊಂದು ಮೂಢ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇದಾದಷ್ಟು ಬೇಗ ಇದರಿಂದ ಹೊರಗೆ ಬರಲಿ ಅಂತಲೂ ಕೂಡ ಬೇಡ್ಕೊತಾ ಇದ್ದಾರೆ. ಓಕೆನಾ, ಹಾಗಾಗಿ ಎಷ್ಟು ಮಹಿಳೆಯರಿಗೆ ಖುಷಿಯಾಗಿದೆ ಅಂದರೆ ನಿಜವಾಗ್ಲೂ ರಾಜ್ಯದಾದ್ಯಂತ ಅವರು ಈ ಒಂದು ಪ್ರಕರಣದಲ್ಲಿ ಅವರು ಆರೋಪಿಯಾಗಿದ್ದಾರೆ, ಅಪರಾಧಿ ಆಗಿಲ್ಲ. ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ನೋಡೋಣ ಅವ್ರ ಬಗ್ಗೆ ಏನು ಇನ್ನೂ ಡಿಸಿಷನ್ ಬರುತ್ತೆ ಅಂತ. ಓಕೆನಾ, ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗಬೇಕು, ಆದಷ್ಟು ಎಲ್ಲ ಜನರಿಗೂ ರೀಚ್ ಆಗೋ ಹಾಗೆ ಮಾಡಬೇಕು. ಅದಂತೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದರು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಅದಕ್ಕಿಂತ ಮೊದಲು ಈಗ ನಾನು ನಿನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ ಬಹುತೇಕ ನಮ್ಮ ವೀಕ್ಷಕರು 11ನೇ ಕಂತು ಯಾದಗಿರಿ ಜಿಲ್ಲೆಗೆ ಬಂದಿಲ್ಲ ಅಂಥೇಳಿ ಕಮೆಂಟ್ ಮಾಡಿದರು. ನಾನು ಸುಮ್ಮನೆ ಜಮಾ ಆಗಿದೆ ಟಿಕ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಯಾದಗಿರಿ ಜಿಲ್ಲೆಗೆ 11ನೇ ಕಂತು ಎಷ್ಟು ಜನರಿಗೆ ಬಂದಿದೆ ಚೆಕ್ ಮಾಡೋಣ, ವೋಟ್ ಮಾಡಿ ಅಂತ ಹಾಕಿದ್ದೆ. 70% ಜನರು ಬಂದಿದೆ ಅಂತ ವೋಟ್ ಮಾಡಿದ್ದಾರೆ. ಆಮೇಲೆ ಬೆಂಗಳೂರು ಜಿಲ್ಲೆಗೆ 11ನೇ ಕಂತು ಎಷ್ಟು ಜನರಿಗೆ ಬಂದಿದೆ ವೋಟ್ ಮಾಡಿ ಅಂತ ಹಾಕಿದ್ದೆ. 71% ಜನ ಬಂದಿದೆ ಅಂತ ವೋಟ್ ಮಾಡಿದ್ದಾರೆ. ಓಕೆನಾ, ಆಮೇಲೆ ತುಮಕೂರು ಜಿಲ್ಲೆ 11ನೇ ಕಂತು ಎಷ್ಟು ಜನರಿಗೆ ಬಂದಿದೆ ಚೆಕ್ ಮಾಡೋಣ, ವೋಟ್ ಮಾಡಿ ಅಂತ ಹಾಕಿದ್ದೆ. ಇದರಲ್ಲೂ ನೀವು ಗಮನಿಸ್ಬೋದು 64% ಜನ ಬಂದಿದೆ ಅಂಥೇಳಿ ವೋಟ್ ಮಾಡಿದರೆ. ತುಮಕೂರು ಜಿಲ್ಲೆಗೆ ಸ್ವಲ್ಪ ಜಾಸ್ತಿ ಜನರಿಗೆ ಬರೋದು ಇನ್ನೂ ಬಾಕಿ ಇದೆ. ಖಂಡಿತವಾಗ್ಲೂ ಎಷ್ಟು ಜನರಿಗೆ ಬಂದಿಲ್ಲ, ಇನ್ನು 12, 13ನೇ ಕಂತಿನ ಅಪ್ಡೇಟ್ ಏನು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ, ಈಗ 11ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದು. 12ನೇ ಕಂತು ಈಗಾಗಲೇ ನಾವು ಸಾಕಷ್ಟು ಜನರಿಗೆ ಜಮಾ ಮಾಡಿದ್ದೀವಿ, ಹೋಗಿದೆ, ಆಲ್ಮೋಸ್ಟ್ ಎಲ್ರಿಗೂ ಹೋಗಿದೆ. 80,000 ಜನ. ಓಕೆನಾ, 1,23,00,000 ಫಲಾನುಭವಿಗಳಲ್ಲಿ ಅವ್ರು ಏನು ಹೇಳಿದ್ದಾರೆ ನಿಮಗೆ ಹೇಳುವಂಥ ಕೆಲಸ ಮಾಡ್ತೀನಿ. 1,28,00,000 ಫಲಾನುಭವಿಗಳಲ್ಲಿ ಸುಮಾರು 80,000 ಜನರಿಗೆ, ಓಕೆನಾ, 80,000 ಜನರಿಗೆ ಇನ್ನೂ ಕೂಡ ನಾವು ಗೃಹಲಕ್ಷ್ಮಿ ಹಣ ಇನ್ನೂ ಹೋಗಿಲ್ಲ. ಟೆಕ್ನಿಕಲ್ ಇಶ್ಯೂಯಿಂದ 11ನೇ ಕಂತು 80,000 ಜನರಿಗೆ ಇನ್ನೂ ರೀಚ್ ಆಗಿಲ್ಲ. ಖಂಡಿತವಾಗ್ಲೂ ಇನ್ನು 2 ದಿನಗಳಲ್ಲಿ, ಓಕೆನಾ, ಇನ್ನು ಕೇವಲ 2 ದಿನದಲ್ಲಿ ಯಾರ್ಯಾರಿಗೆ 11ನೇ ಕಂತು ಬಂದಿಲ್ಲ ಅವರಿಗೆ ಖಂಡಿತವಾಗ್ಲೂ ಬಿಡುಗಡೆಯನ್ನು ಮಾಡ್ತೀವಿ ಅನ್ನೋ ಮೂಲಕ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಓಕೆನಾ, ನಾನು ಕೂಡ ನಿಮಗೆ ಹೇಳ್ತಾ ಬಂದೆ, ಈಗಾಗಲೇ 11ನೇ ಕಂತು 85-90% ಜನರಿಗೆ ಬಂದಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಸ್ವಲ್ಪ ಜನರಿಗೆ ಮಾತ್ರ. ಬಟ್ ಅವರು 80,000 ಅಂದರು, 80,000ಕ್ಕಿಂತ ಜಾಸ್ತಿ ಇದ್ದಾರೆ ನೋಡಿದರೆ. ಯಾಕೆಂದರೆ ಈಗ ಒಂದು 10% ಅಂತ ಲೆಕ್ಕ ಹಾಕಿದರೂ ಅಲ್ಲಿಗೆ 10 ಲಕ್ಷ ಮೇಲಾಗುತ್ತೆ. ಹಾಗಾಗಿ ಜಾಸ್ತಿ ಇರ್ಬೋದು. ಕೆಲವರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ 11ನೇ ಕಂತು. ದಯವಿಟ್ಟು ಯಾರೆಲ್ಲ ನಿಮ್ಗೆ ಇನ್ನೂ ಜಮಾ ಆಗಿಲ್ಲ ನಿಮ್ಮ ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ತಿಳಿಸೋಣ. ಯಾವ್ಯಾವ ಜಿಲ್ಲೆಗೆ ಕಡಿಮೆ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಜಾಸ್ತಿ ಆಗಿದೆ ಅಂತ ಕ್ಲಾರಿಟಿ ಪಕ್ಕಾ ಗೊತ್ತಾಗುತ್ತೆ. ಓಕೆನಾ, ಆಮೇಲೆ ಈಗ
12 ಮತ್ತು 13ನೇ ಕಂತಿನ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೋಡೋಕೆ ಹೋದರೆ, ಈಗ ನೋಡಿ ಮೊನ್ನೆ ಅವರು ವಿಡಿಯೋ ಮಾಡಿದಾಗ ನಾವು 11, 12ನೇ ಕಂತಿನ ಎಲ್ಲ ಹಾಕಿದ್ದೀವಿ ಅಂತಂದರು. ನಾನು ಅದಕ್ಕೊಂದು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೆ. ಖಂಡಿತವಾಗ್ಲೂ ಕೂಡ ಅದು ಪ್ರೋಸೆಸ್ ಹಂತದಲ್ಲಿದೆ, 12ನೇ ಕಂತು ಪ್ರೋಸೆಸ್ ಹಂತದಲ್ಲಿದೆ, ನಿಮ್ಮ ಖಾತೆಗೆ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಅಂತ. ಖಂಡಿತವಾಗ್ಲೂ ಹೌದು. ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಣ ಟ್ರೆಜರಿಗೆ ಹೋಗಿ ಟ್ರೆಜರಿಯಿಂದ DBT ಮೂಲಕ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ, ಓಕೆನಾ. ಬಟ್ ಆದರೆ ಇಲ್ಲಿ ಏನಾಗಿದೆ ಅಂದರೆ 12 ಮತ್ತು 13ನೇ ಕಂತಿಂದು ಸೇರಿ ನಾವು ಪ್ರೋಸೆಸ್ಸನ್ನು ಮಾಡಿದ್ದೀವಿ. ಪೈಪ್ಲೈನ್ ಹಂತದಲ್ಲಿದೆ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಪೈಪ್ಲೈನ್ ಹಂತ ಅಂದರೆ ಈಗ ಆಲ್ರೆಡಿ ಪ್ರೋಸೆಸ್ ಹಂತದಲ್ಲಿದೆ. ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ 12 ಮತ್ತು 13ನೇ ಕಂತಿನ ಹಣವನ್ನು ನಾವೀಗ ಜಮಾ ಮಾಡ್ತೀವಿ. ಇನ್ಯಾವುದೂ ಕೂಡ ನಿಲ್ಲಿಸಲ್ಲ, ಇದೇ ರೀತಿ ಮುಂದುವರಿಯುತ್ತೆ ಅಂತಲೂ ಕೂಡ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ದಯವಿಟ್ಟು ಕಮೆಂಟ್ ಮಾಡ್ತೀರಾ, ದಯವಿಟ್ಟು ಪ್ರತಿಯೊಬ್ಬರು ಜೆನ್ಯೂನ್ ಆಗಿ ಕಮೆಂಟ್ ಮಾಡಿ. ನಿಮಗೆ ಹಣ ಜಮಾ ಆಗಿದ್ದರೆ ಮಾತ್ರ ಕಮೆಂಟ್ ಮಾಡಿ. ಸುಮ್ಮನೆ ಜಮಾ ಆಗಿದೆ ಇಲ್ಲ ಅಂಥೇಳಿ ಆಮೇಲೆ ಜಮಾ ಆಗಿದೆ ಅಂತ ಹಾಕೋದು. ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕಳಿಸಿ ಅಂದಾಗ ಇಲ್ಲ ಆಮೇಲೆ ರಿಪ್ಲೈನೇ ಮಾಡೋದಿಲ್ಲ. ನೀವು ನಿಜವಾಗ್ಲೂ ಜಮಾ ಆಗಿದ್ದರೆ ನಿಮಗೆ ಬಂದಿರೋ ಮೆಸೇಜನ್ನಾದರೂ ಕಮೆಂಟ್ ಮಾಡೋ ಮೂಲಕ ತಿಳಿಸಿ, ಓಕೆನಾ. ಹಾಗಾಗಿ ಅವರೇನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಡೌಟ್ ಪಡೋರು ಇರ್ತೀರ. ಹಾಗಾಗಿ ದಯವಿಟ್ಟು ನಿಮಗೆ ಡೌಟ್ ಇರ್ಬೋದು, ಇಲ್ಲದೇ ಇರ್ಬೋದು, ಓಕೆನಾ. ಬಟ್ ಆದರೆ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಅವ್ರು ಏನು ಮಾತಾಡಿದ್ದಾರೆ ಆ ವಿಡಿಯೋನ ಹಾಕಿರ್ತೀನಿ. ಯಾಕೆಂದರೆ ನಿಮಗಿಲ್ಲಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಂದು ರೂಲ್ಸ್ ಪ್ರಕಾರ ಹಾಕೋ ಹಾಗಿಲ್ಲ. ಹಾಗಾಗಿ ನಾನು ಟೆಲಿಗ್ರಾಮ್ ಏನೇ ವಿಡಿಯೋ ಸರ್ಕಾರದಿಂದ ಬಂದಿರತಕ್ಕಂಥ ಅಧಿಕೃತ ಮಾಹಿತಿ ಏನೇ ಬಂದರೂ ಕೂಡ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಈಗಲೇ ಈ ವಿಡಿಯೋ ಮುಗಿದ ನಂತರವೇ ಹಾಕ್ತೀನಿ. ಅವ್ರೇನು ಮಾತಾಡಿದ್ರು 2 ವಿಡಿಯೋ ಹಾಕ್ತೀನಿ. CM ಸಿದ್ದರಾಮಯ್ಯನವರು ಕೂಡ ಇನ್ನೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ನಾವಿರೋ ತನಕ ಕೊಡ್ತೀವಮ್ಮ, ಏನು ಹೆದರಬೇಡಿ ಅಂತ ಹೇಳಿ ಒಂದು ಅಜ್ಜಿ ಏನು ಹೋಳಿಗೆ ಊಟ ಹಾಕಿರ್ತಕ್ಕಂಥ ಅಜ್ಜಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದಷ್ಟು ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಈಗೇನು ಕೊಡ್ತಾ ಇದ್ದಾರೆ ಎಲ್ರಿಗೂ ಕೊಟ್ಟರೆ ಒಳ್ಳೆಯದು. ಬಟ್ ನನಗನ್ಸೋ ಪ್ರಕಾರ ಈಗಿರೋಂಥ ಏನಾದರೂ ಅವರಿಗೆ ಬಡ್ಜೆಟ್ ಶಾರ್ಟೇಜ್ ಆದರೆ ಶಕ್ತಿ ಯೋಜನೆಯಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿ ವಯಸ್ಸಾದವರಿಗೆ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ಲಿ. ಯಾಕೆಂದರೆ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಹೀಗೆ ಮುಂದುವರಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಏನಾದರೂ ಹಣಕಾಸಿನ ಪ್ರಾಬ್ಲಮ್ ಆಗಿ ಏನಾದರೂ ವ್ಯತ್ಯಾಸ ಆಗೋದಕ್ಕಿಂತ ಮೊದಲು ಗೃಹಲಕ್ಷ್ಮಿ ಯೋಜನೆ ಆ್ಯಸ್ ಇಟ್ ಈಸ್ ಮುಂದುವರಿಸೋದು ಒಳ್ಳೆಯದು. ನಿಮ್ಮ ಅಭಿಪ್ರಾಯವನ್ನು ಕೂಡ ನಿಮ್ಗೆ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಲಾಭ ಯಾವ ರೀತಿಯಾಗಿ ಆಗ್ತಾಯಿದೆ, ಖಂಡಿತವಾಗ್ಲೂ ಮುಂದುವರಿಸ್ಬೇಕಾ, ಎಲ್ರಿಗೂ ಕೊಡಬೇಕಾ ಅಥವಾ ಬಡವರಿಗೆ ಮಾತ್ರ ಕೊಡಬೇಕಾ, ಮಧ್ಯಮ ವರ್ಗದವರಿಗೆ ಬೇಡವಾ, ಏನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಈಗ ಆಲ್ರೆಡಿ BPL ಕಾರ್ಡ್ ಹೋಲ್ಡರು ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತೆ ರೀಸಬ್ಮಿಟ್ ಮಾಡಬೇಕು ಅಂತ ಸುದ್ದಿ ಹರಿದಾಡ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸರ್ಕಾರದಿಂದ ಅಪ್ಡೇಟ್ ಖಂಡಿತವಾಗ್ಲೂ ಇನ್ನೂ ಬಂದಿಲ್ಲ. ಇಲ್ಲೂ ಕೂಡ ಯಾರು ನಮ್ಮ ಒಂದು ಲೋಕಲ್ಲೂ ಕೂಡ ಯಾರು ಕೇಳ್ತಾ ಇಲ್ಲ. ಗ್ರಾಮವನ್ನು ಕೆಲವೊಂದು ಗ್ರೂಪ್ಗಳು ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ನಾನು ನಿಮಗೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಈಗ ಸದ್ಯಕ್ಕೆ ನಿಮಗೆ ನಾನು ವಿತ್ ಪ್ರೂಫ್ ಕೂಡ ನಿಮಗೆ ಹೇಳಿದ್ದೀನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು 11, 12, 13ನೇ ಕಂತಿನ ಬಗ್ಗೆ ಏನು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ. ಈಗಾಗಲೇ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ 12, 13ನೇ ಕಂತು ಒಟ್ಟಿಗೆ 4,000 ರೂಪಾಯಿ ಈ ಜಿಲ್ಲೆಗೆ ಆ ಜಿಲ್ಲೆಗೆ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ. ಜನ ಲೈವ್ ಮಾಡಿ ಜನರಿಗೆ ಕ್ಲಾರಿಟಿ ಕೊಡ್ತಾನೇ ಇದ್ದೀವಿ. ಇನ್ನು ಒಬ್ಬರಿಗೂ ಕೂಡ ಬಿಡುಗಡೆ ಆಗಿಲ್ಲ. ಇನ್ನು 12ನೇ 13ನೇ ಕಂತು ಬರಬೇಕು ಅಂತ ಸರ್ಕಾರ ಕೂಡ ಅದೇ ಹೇಳಿದೆ ಇವಾಗ, ಓಕೆನಾ. ಇರುವಂಥ ಮಾಹಿತಿಯನ್ನು ನಿಖರವಾಗಿ ನಿಮ್ಮ ಮುಂದೆ ಇಡೋಂಥ ಕೆಲಸ ಮಾಡ್ತೀನಿ. ನಮ್ಮ ಮೇಲೆ ನಂಬಿಕೆ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.